ಪತ್ರಿಕಾ ಮಿತ್ರರೇ, ದೇಶದಲ್ಲಿ ಇವತ್ತು SIR ಅನ್ನುವಂಥ ಚರ್ಚೆ ಬಹಳಷ್ಟು ದೊಡ್ಡದಿದೆ. ಈ SIR ಅನ್ನೋದು ಭಾರತ ಸಂವಿಧಾನದ ಅನುಚ್ಛೇದ 324ರಲ್ಲಿ ಸಂವಿಧಾನ ಚುನಾವಣಾ ಆಯೋಗಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿದೆ. ತನ್ನ ಮತದಾರ ತನ್ನ ದೇಶದ ಹೌದು ಅಲ್ಲೋ ಅನ್ನೋದು ಖಾತ್ರಿ ಪಡಿಸಿಕೊಳ್ಳಲಿಕ್ಕೆ ಭಾರತ ದೇಶದಲ್ಲಿ ಇಲ್ಲಿವರೆಗೆ 5 ಬಾರಿ ರಿವಿಷನ್ ಆಗಿದೆ. ಅಂದರೆ ಇಂಟೆನ್ಸಿವ್ ರಿವಿಷನ್ ಆಗಿದೆ, ಸಮರಿ ರಿವಿಷನ್ ಆಗಿದೆ. ಈ ಸಾರಿ ಕೇಂದ್ರ ಸರ್ಕಾರ ತನ್ನ ಸ್ವಾರ್ಥಕ್ಕೋಸ್ಕರ ಒಂದು ಧರ್ಮದ ಮತದಾರನ ದೂರ ಇಡುವಂಥ ಉದ್ದೇಶ ಇಟ್ಟುಕೊಂಡ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನು ಮಾಡಿದೆ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಬಗ್ಗೆ ನಾನು ಹೇಳಬೇಕಂದ್ರೆ ನಮ್ಮ ಜನರಿಗೆ ಭಯ ಬೇಡ, ಭರವಸೆ ಇರಲಿ. ಯಾಕಂದ್ರೆ ಅವರು ಸಂವಿಧಾನದ ಪ್ರಕ್ರಿಯೆಯಲ್ಲಿ ಆರ್ಟಿಕಲ್ 324 ಕೆಳಗಡೆ ದುರುದ್ದೇಶಪೂರಿತವಾಗಿ ಮಾಡಕತ್ತಾರ. ಆ ದುರುದ್ದೇಶವನ್ನ ನಾವು ಆಮ್ ಆದ್ಮಿ ಪಾರ್ಟಿಯಿಂದ ನ್ಯಾಷನಲ್ ಪಾರ್ಟಿ ಆಗಿರೋದ್ರಿಂದ ಪ್ರತಿ ಬೂತಿಗೆ ಒಬ್ಬರು BLA 2 ಅಂತ ನೇಮಿಸಲಿಕ್ಕೆ ನಮ್ಮ ಜಿಲ್ಲಾ ಅಧ್ಯಕ್ಷರ ಮಲ್ಲಪ್ಪನ ತಡಸದವರಿಗೆ ಅಧಿಕಾರ ಕೊಡ್ತಾ ಇದ್ದೇವೆ. ಯಾರಿಗೆ ನಿಮಗೆ ಸಮಾಜ ಸೇವೆ ಮಾಡ್ಬೇಕಂತ ಇಚ್ಛೆ ಅದ, ನಿಮ್ಮ ಬೂತ್ನಲ್ಲಿ ನಿಮ್ಮ ಮತದಾರನ ಉಳಿಸ್ಕೋಬೇಕಂತ ಇಚ್ಛೆ ಅದ, ಯಾರ ವ್ಯವಸ್ಥೆಯನ್ನ ಸರಿಪಡಿಸಬೇಕಂತ ಇಚ್ಛೆ ಅದ, ದಯವಿಟ್ಟು ಮತದಾರನ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಅಧಿಕೃತವಾಗಿ ಚುನಾವಣಾ ಅಧಿಕಾರಿಯಿಂದ ಒಂದು ಐಡಿಯಾನ ಕೊಡಿಸ್ತೀವಿ. BLA 2 ಫಾರ್ಮ್ ತುಂಬಲಿಕ್ಕೆ ನೀವು ಒಂದು ಸ್ಯಾಂಪಲ್ ಫಾರ್ಮ್ ಇದೆ, ಆ ಫಾರ್ಮ್ನಲ್ಲಿ 3 ಸಹಿ ಮಾಡಿ, ಒಂದು ಫೋಟೋ ಕೊಡಿ, ಒಂದು ಆಧಾರ್ ಕಾರ್ಡ್ ಕೊಡಿ, ಒಂದು ಎಲೆಕ್ಷನ್ ಕಾರ್ಡ್ ಕೊಡಿ. ನಾವು ಆಮ್ ಆದ್ಮಿ ಪಕ್ಷದಿಂದ ನಿಮ್ಮನ್ನ BLA 2 ಬೂತ್ ಲೆವೆಲ್ ಏಜೆಂಟ್ ನಂಬರ್ 2 ಅಂತ ಕೊಡ್ತೀವಿ. ನಿಮ್ಮನ್ನು ಕೇಳಾರದೆ ಯಾವುದೇ ಚುನಾವಣಾ ಅಧಿಕಾರಿ ಯಾವ ಸಿಂಗಲ್ ಹೆಸರನ್ನು ಕೂಡ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಆಮ್ ಆದ್ಮಿ ಪಕ್ಷದ ಒಂದು ಉದ್ದೇಶ ಏನಂದ್ರೆ ಭಾರತ ದೇಶದಲ್ಲಿ ಹುಟ್ಟಿರುವಂಥ ಯಾವುದೇ ಒಬ್ಬ ವ್ಯಕ್ತಿ, ಸಿಂಗಲ್ ವ್ಯಕ್ತಿ ಕೂಡ ಮತದಾನ ಪ್ರಕ್ರಿಯೆಯಿಂದ ಹೊರಗುಳಿಬಾರದು. ಯಾಕಂದ್ರೆ ಭಾರತ ದೇಶದ ಸಂವಿಧಾನದ ಪೀಠಿಕೆಯಲ್ಲಿ ನಾವು ಜಾತ್ಯತೀತ ಎಂಬ ಪದವನ್ನು ಒಪ್ಪಿಕೊಂಡಿವಿ. ಜಾತ್ಯತೀತ ಅಂದಮೇಲೆ ಜಾತಿ ಧರ್ಮದ ಮೇಲೆ ಜನರನ್ನ ಭೇದ ಭಾವ ಮಾಡೋದು ತಪ್ಪಾಗತ್ತಾ. ಎಲ್ಲರಿಗೂ ಕೂಡ ಅವಕಾಶ ಕೊಡಲೇಬೇಕು. ಈ ನಿಟ್ಟಿನಲ್ಲಿ ಆಮ್ ಆದ್ಮಿ ಪಕ್ಷ ಈಗಾಗಲೇ ಸಾವಿರಾರು ನಾವು BLA 2ಗಳನ್ನು ರಾಜ್ಯಾದ್ಯಂತ ನೇಮಿಸ್ತಾ ಇದ್ದೀವಿ. ಆ ಪ್ರಕ್ರಿಯೆ ಹುಬ್ಬಳ್ಳಿಯಲ್ಲಿ ಕೂಡ ಚಾಲ್ತಿ ಇದೆ. ಇನ್ನು ಎರಡನೇ ವಿಷಯ ಬಂದ್ಬಿಟ್ಟು, ರಾಜ್ಯದಲ್ಲಿ ಇವತ್ತು KEB ಖಾಸಗೀಕರಣವನ್ನು ಸಂಪೂರ್ಣವಾಗಿ ಆಮ್ ಆದ್ಮಿ ಪಕ್ಷ ವಿರೋಧ ಮಾಡ್ತೀವಿ. ಯಾಕಂದ್ರೆ ಈಗಾಗಲೇ ನಮ್ಮ ಅಧಿಕಾರದಲ್ಲಿರುವಂತಹ ಪಂಜಾಬ್ದಲ್ಲಿ 1100 ಕೋಟಿ ರೂಪಾಯಿ ಕೊಟ್ಟು ಖಾಸಗಿ ಸ್ಥಾವರಗಳನ್ನು ಖರೀದಿ ಮಾಡಿ ಸರ್ಕಾರದಿಂದ ನಡೆಸ್ತಾ ಇದ್ದೀವಿ. ಸರ್ಕಾರದ ಯಂತ್ರಗಳ ಮೂಲಕ ನಡೆಸಿ ಶಾಶ್ವತವಾಗಿ ಜನರಿಗೆ ವಿದ್ಯುತ್ತನ್ನು 24 ಗಂಟೆ ಕೊಟ್ಟು ನಾವು ಸಕ್ಸಸ್ಫುಲ್ ಆಗಿವಿ. ಇಲ್ಲಿ ನಮ್ಮ ಕರ್ನಾಟಕ KEB, ಬೆಸ್ಕಾಂ, ಚೆಸ್ಕಾಂ ಕೂಡ ಅತ್ಯಂತ ಸದೃಢವಾಗಿದ್ದಾವೆ. 22 ಗಂಟೆ ವಿದ್ಯುತ್ ಕೊಡ್ತಾ ಇದ್ದಾವೆ. ಈ ರಾಜಕಾರಣಿಗಳು ತಮ್ಮ ಸ್ವಾರ್ಥಕ್ಕೋಸ್ಕರ, ತಾವು ಹಣ ಮಾಡ್ಕೊಳ್ಳೋಕ್ಕೋಸ್ಕರ KEBಗೆ ಅನ್ನುವಂಥ ಬೆಂಕಿಗೆ ಕೈ ಮುಟ್ಟಿದ್ದಾರೆ. ಈ ಬೆಂಕಿ ಒಂದು ವೇಳೆ ಕೈ ಬಿಡದಿದ್ರೆ ಇಡೀ ಆಮ್ ಆದ್ಮಿ ಪಕ್ಷ ರಾಜ್ಯಾದ್ಯಂತ ರೈತರೊಂದಿಗೆ ನಿಂತು ಹೋರಾಟ ಮಾಡಿ ಈ ಬೆಂಕಿಯನ್ನು ಮುಟ್ಟಿರೋರಿಗೆ ಬೆಂಕಿಯ ಸ್ಪರ್ಶವನ್ನು ಮುಟ್ಟಿಸಲಿಕ್ಕೆ ಆಮ್ ಆದ್ಮಿ ಪಕ್ಷ ಸನ್ನದ್ಧವಾಗಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಆದ್ಮೇಲೆ ಇವತ್ತು ನೂತನವಾಗಿ ನಮ್ಮ ಮಲ್ಲಪ್ಪನ ತಡಸದವರು, ಅನಂತಕುಮಾರ್ ಬುಗುಡಿ ಅವರು ಹುಬ್ಬಳ್ಳಿ ಧಾರವಾಡದಲ್ಲಿ ಒಂದು ಪಕ್ಷವನ್ನು ಸಂಘಟನೆ ಮಾಡ್ತಾ ಇದ್ದಾರೆ. ಈ ನಮ್ಮ ಪಕ್ಷದ ಉದ್ದೇಶ ಸಾರ್ವಜನಿಕರ ತೆರಿಗೆಯನ್ನು ಸಾರ್ವಜನಿಕರಿಗೆ ಮುಟ್ಟಿಸೋದು. ಯಾಕಂದ್ರೆ ವ್ಯವಸ್ಥೆಯನ್ನ ಹಾಳಾಗಿ ಹೋಗಿದೆ. ಇವತ್ತು ರಾಜಕೀಯ ಅಂದ್ರೆ ಯಾರು ಒಳ್ಳೆಯವರು ಕೂಡ ಮುಖ ಮಾಡಿ ನೋಡ್ತಾ ಇಲ್ಲ. ಅಂತ ಕಾಲದಲ್ಲಿ ಪರ್ಯಾಯ ಪಕ್ಷ ಆಮ್ ಆದ್ಮಿ ಪಕ್ಷ ವ್ಯವಸ್ಥೆಯನ್ನು ಸರಿಪಡಿಸಲಿಕ್ಕೆ ಬಂದೀವಿ. ಎಲ್ಲ ಸಾರ್ವಜನಿಕರು ಮುಂಬರುವ ಚುನಾವಣೆಗಳಲ್ಲಿ ಸ್ಪರ್ಧಿಸಲು ಇಚ್ಛಿಸುವವರು ನಮ್ಮ ಜಿಲ್ಲಾ ಅಧ್ಯಕ್ಷರನ್ನು ಸಂಪರ್ಕಿಸಿ ಸದಸ್ಯತ್ವ ಅಭಿಯಾನದಲ್ಲಿ ಪಾಲ್ಗೊಳ್ಳಬೇಕು ಎಂದು ನೆನೆಸ್ಕೊಳ್ತೇನೆ. ನಮಸ್ಕಾರ ಸರ್. ತಮ್ಮ ಹೆಸರು ಸರ್? ಅರ್ಜುನ್ ಹಲ್ಗೇಗೌಡರು, ಉತ್ತರ ಕರ್ನಾಟಕ ಸಂಘಟನಾ ಕಾರ್ಯದರ್ಶಿ.